ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ. ಜಿಲ್ಲೆಯ ರಾಜಕೀಯ ವಿದ್ಯಮಾನಗಳಲ್ಲಿ ದಿನದಿಂದ ದಿನಕ್ಕೆ ಹೊಸ ಬೆಳವಣಿಗೆ ನಡೆಯುತ್ತಿದ್ದು, ಹಲವಾರು ಮುಖಂಡರು ಬಿಜೆಪಿ ಸೇರ್ಪಡೆ ಮುನ್ಸೂಚನೆ ನೀಡದ ಬೆನ್ನಲ್ಲೇ ಕಾಂಗ್ರೆಸ್ ಹಾಗೂ ಜೆಡಿಎಸ್ನಲ್ಲಿ ಪ್ರಭಾವಿ ಮುಖಂಡರಾಗಿ ಗುರುತಿಸಿಕೊಂಡಿದ್ದ ಹಳಿಯಾಳದ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್.ಎಲ್. ಘೋಟ್ನೇಕರ್ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಗೊಳ್ಳಲಿದ್ದಾರೆ. ಮುಂಬರಲಿರುವ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಸಹಕಾರಿ ಸಂಘಗಳಲ್ಲಿ ತಮ್ಮ ಬೆಂಬಲಿಗರು ಆಯ್ಕೆಗೊಳ್ಳಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡ ಘೋಟ್ನೇಕರ್ ಬಿಜೆಪಿ ಬಾಗಿಲು ತೊಟ್ಟಿದ್ದು, ಲೋಕಸಭಾ ಚುನಾವಣೆಯಲ್ಲಿ ಹಳಿಯಾಳದ ಮಾಜಿ ಶಾಸಕ ಸುನಿಲ್ ಹೆಗ್ಡೆ ನೇತೃತ್ವದಲ್ಲಿ ಎಸ್.ಎಲ್. ಘೋಟ್ನೇಕರ್ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಗೆ ಅತ್ಯಧಿಕ ಮತ ಚಲಾವಣೆಯಾಗುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದರು. ಈ ಹಿನ್ನೆಲೆಯಲ್ಲಿ ಘೋಟ್ನೇಕರ್ ಅವರನ್ನ ಬಿಜೆಪಿಗೆ ಬರಮಾಡಿಕೊಳ್ಳಲು ಕಾಗೇರಿ ಹೆಚ್ಚಿನ ಮುತುವರ್ಜಿ ವಹಿಸಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಎಸ್.ಎಲ್. ಘೋಟ್ನೇಕರ್ ತಮ್ಮ ನೂರಾರು ಬೆಂಬಲಿಗರೊಂದಿಗೆ ಶಿರಸಿಯ ಸಂಸದರ ಕಾರ್ಯಾಲಯದಲ್ಲಿ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಭೇಟಿಯಾಗಿ ಚರ್ಚೆ ನಡೆಸಿದರು. ಸಂಸದ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಕೇಸರಿ ಶಾಲು ಹಾಕಿ ಎಸ್.ಎಲ್. ಘೋಟ್ನೇಕರ್ ಅವರನ್ನ ಸ್ವಾಗತಿಸಿದರು. ನಂತರ ಮಾತನಾಡಿದ ವಿಶ್ವೇಶ್ವರ ಹೆಗ್ಡೆ, ಈಗಾಗಲೇ ಸೇರ್ಪಡೆ ವಿಚಾರ ಚರ್ಚಿಸಲಾಗಿದೆ. ನನ್ನ ಗೆಲುವಿನಲ್ಲಿ ಸುನಿಲ್ ಹೆಗ್ಡೆ ಜೊತೆ ಘೋಟ್ನೇಕರ್ ಸಹಕಾರ ಸಾಕಷ್ಟಿದೆ. ಮರಾಠ ಸಮುದಾಯದ ನಾಯಕರಾಗಿರುವ ಅವರು ಬಿಜೆಪಿ ಸೇರ್ಪಡೆ ಆಗುತ್ತಿರುವುದು ಮತ್ತಷ್ಟು ಬಲ ತರಲಿದೆ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಕೊಳೆತ ಸ್ಥಿತಿ ತಲುಪಿದೆ. ಯಾರೊಬ್ಬರಿಂದಲೂ ಅದನ್ನ ಸಹಿಸಲು ಆಗುತ್ತಿಲ್ಲ. ಸರ್ಕಾರದ ಜನವಿರೋಧಿ ನಡೆ ಬಗ್ಗೆ ಬಿಜೆಪಿಯದ್ದು ನಿರಂತರ ಹೋರಾಟವಾಗಿದೆ ಎಂದು ಟೀಕಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹೊರಡಿಸಿದ್ದ ನೋಟಿಫಿಕೇಷನ್ ಹಿಂತೆಗೆದುಕೊಳ್ಳುವವರೆಗೂ ವಕ್ಫ್ ವಿರುದ್ಧ ಹೋರಾಟ ನಿರಂತರವಾಗಿ ನಡೆಯಲಿದ್ದು, ಅಭಿವೃದ್ಧಿಗೆ ಹಣವಿಲ್ಲದ ಕಾರಣ ಇಂಥ ಗಲಾಟೆಯನ್ನ ಮುನ್ನೆಲೆ ತಂದಿದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮಂಜೂರಾಗಿರುವ ಕಾಮಗಾರಿಯನ್ನ ನಡೆಯುತ್ತಿದ್ದು, ಶಿರಸಿಯಲ್ಲೂ ಕೂಡ ಲವ್ ಜಿಹಾದ್ ಘಟನೆಗಳು ಬೆಳಕಿಗೆ ಬರುತ್ತಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಅಧಿಕಾರಿಗಳಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದ್ದು, ಬಿಪಿಎಲ್ ಕಾರ್ಡ್ ರದ್ದು ಮಾಡಿದರೆ ಬಿಜೆಪಿಯಿಂದ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ರಾಜ್ಯದ ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಅಡಿಕೆ ಹಾನಿಕಾರಕವಲ್ಲ ಎಂಬ ವೈಜ್ಞಾನಿಕ ವರದಿ ಅಧ್ಯಯನ ಮಾಡಲು ಸಮಿತಿ ರಚಿಸಬೇಕು. ರಾಜ್ಯದ ಸಂಸದರೆಲ್ಲರೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದಿದ್ದೇವೆ. ರಾಜ್ಯದಿಂದಲೂ ವರದಿ ಸಿದ್ದಪಡಿಸಿ ಕೇಂದ್ರಕ್ಕೆ ಕಳಿಸಬೇಕೆಂದು ಒತ್ತಾಯಿಸಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್.ಎಲ್. ಘೋಟ್ನೇಕರ್ ಮಾತನಾಡಿ, ಈ ಹಿಂದೆ ಕೂಡ ಬಿಜೆಪಿ ಸೇರ್ಪಡೆಗೊಳ್ಳಬೇಕೆಂಬ ಆಸೆ ಇತ್ತು. ಕೆಲವೊಂದು ಕಾರಣದಿಂದ ಕಾಂಗ್ರೆಸ್ನಲ್ಲಿಯೇ ಉಳಿದಿದೆ. ಅಲ್ಲಿ ನನ್ನನ್ನು ನಿರ್ಲಕ್ಷ್ಯ ಮಾಡಿದ್ದರಿಂದ ಜೆಡಿಎಸ್ ಸೇರ್ಪಡೆಗೊಂಡಿದ್ದೆ. ಈಗ ಅಧಿಕೃತವಾಗಿ ನವೆಂಬರ್ 30ರಂದು ಬಿಜೆಪಿ ಸೇರ್ಪಡೆಗೊಳ್ಳುತ್ತಿದ್ದೇನೆ. ಹಳಿಯಾಳದಲ್ಲಿ ಮಾಜಿ ಶಾಸಕ ಹಾಗೂ ಬಿಜೆಪಿ ಮುಖಂಡ ಸುನಿಲ್ ಹೆಗ್ಡೆ ನೇತೃತ್ವದಲ್ಲಿ ಬಿಜೆಪಿಯ ಧ್ವಜ ಹಾರಿಸುತ್ತೇವೆ. ಪ್ರಸಕ್ತ ವರ್ಷ ಭತ್ತ, ಮೆಕ್ಕೆಜೋಳ ಬೆಳೆ ಉತ್ತಮವಾಗಿದ್ದು, ಆದರೆ ಫಸಲು ರೈತರ ಕೈ ಸೇರುತ್ತಿಲ್ಲ. ರಾಜ್ಯ ಸರ್ಕಾರ ರೈತರ ಪರಿಸ್ಥಿತಿ ಕೆಡುತ್ತಿಲ್ಲ, ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಹೇಳಿದರು. ನಮ್ಮ ಪಕ್ಷದ ಅನೇಕ ಪ್ರಮುಖರು ಹಾಗೆ ಘೋಟ್ನೇಕರ್ ಜೊತೆಗೆ ಇದ್ದಂತಹ ಅನೇಕ ಪ್ರಮುಖರು ಎಲ್ಲರೂ ಇಲ್ಲಿದ್ದಾರೆ. ನೀವೆಲ್ಲರನ್ನೂ ನೋಡ್ಬೋದು. ಅವರೆಲ್ಲ ಇವತ್ತು ನಾನು ಅವರು ಸೌಹಾರ್ದಯುತವಾಗಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಘೋಟ್ನೇಕರ್ ಅವರು ಮೊದಲಿಂದಲೂ ಸಹ ಭಾರತೀಯ ಜನತಾ ಪಾರ್ಟಿಯ ಲೋಕಸಭೆ ಚುನಾವಣೆಯಲ್ಲಿ ಗೆಲುವಿಗಾಗಿ ನಮ್ಮ ಮಿತ್ರ ಪಕ್ಷದಲ್ಲಿದ್ದು ಬಹಳ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ನಂದು ಒಂದು ದಾಖಲೆಯ ಗೆಲುವು ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂದರೆ ಅದಕ್ಕೆ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸುನೀಲ್ ಹೆಗ್ಡೆ ಮತ್ತು ಉಳಿದೆಲ್ಲ ಪ್ರಮುಖರ ಜೊತೆಯಲ್ಲಿ ಘೋಟ್ನೇಕರ್ ಅವರು ಸಹ ಒಟ್ಟಿಗೆ ಒಂದಾಗಿ ನಿಂತು ಕೆಲಸ ಮಾಡಿರೋದು ಬಹಳ ದೊಡ್ಡ ಒಂದು ಗೆಲುವಿಗೆ ಕಾರಣ ಆಗಿದೆ. ನಮ್ಮ ಜೊತೆಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಘೋಟ್ನೇಕರ್ ಅವ್ರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಶಿರಸಿ ಮಾಧ್ಯಮದ ಸ್ನೇಹಿತರಿಗೆ ಯಾರಿಗೂ ಪರಿಚಯಿಸಬೇಕಾದ ಅಗತ್ಯವೇ ಇಲ್ಲ. ಯಾಕೆಂದರೆ 2 ಬಾರಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಿಧಾನ ಪರಿಷತ್ನಲ್ಲಿ ಅನೇಕ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿರುವಂಥವ್ರು. ಅದರ ಜೊತೆಯಲ್ಲಿ DCC ಬ್ಯಾಂಕಿನ ಅಧ್ಯಕ್ಷರಾಗಿ ಸಾಕಷ್ಟು ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಮರಾಠ ಸಮುದಾಯದ ನಾಯಕರಾಗಿ ಅವರು ತಮ್ಮದೇ ಆದಂತಹ ಕೊಡುಗೆಯನ್ನು ಸಮುದಾಯಕ್ಕೆ ಸಹ ಕೊಟ್ಟಿದ್ದಾರೆ. ಸಾಮಾಜಿಕವಾಗಿ, ರಾಜಕೀಯವಾಗಿ ಅನೇಕಾರು ಒಳ್ಳೆಯ ಕೆಲಸಗಳನ್ನು ಅವರು ಮಾಡಿರುವಂಥ ಹಿನ್ನೆಲೆ ಘೋಟ್ನೇಕರ್ ಅವರಿಗೆ ಇದ್ದೇ ಇದೆ. ಅವ್ರ ಪರಿಚಯ ನಮ್ಮ ಜಿಲ್ಲೆಯ ಜನಕ್ಕೆ ಇದ್ದೇ ಇದೆ. ಈಗಲೂ ಸಹ DCC ಬ್ಯಾಂಕ್ನಲ್ಲಿ
ಒಂದು ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ಬರಾಗಿ ಕೆಲಸ ಮಾಡ್ತಿರುವಂಥವ್ರು ಅವರು ಇದ್ದಾರೆ. ಹಾಗಾಗಿ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ಪಡೆಗೊಳ್ತಾ ಇದ್ದಾರೆ. ಸದ್ಯದಲ್ಲೇ ಅವರ ಸೇರ್ಪಡೆ ಕುರಿತಂತೆ ನಮ್ಮ ಪಕ್ಷದ ಎಲ್ಲ ಹಿರಿಕಿರಿಯರ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ಅವರ ಸೇರ್ಪಡೆ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಆಗ್ತಾ ಇದೆ. ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಶ್ರೀಯುತ ವಿಜೇಂದ್ರ ಅವರಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷ ಅಂತ NS ಹೆಗಡೆ ಅವರಿರ್ಬೋದು, ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ಹಿರಿಕಿರಿಯ ಪ್ರಮುಖರುಗಳು ಎಲ್ಲರೂ ನಾವು ಜೊತೆಗಿದ್ದು ನಮ್ಮ ಪಕ್ಷವನ್ನು ನಮ್ಮ ಶ್ರೀಯುತ ಘೋಟ್ನೇಕರ್ ಅವರನ್ನು ಸೇರ್ಪಡೆ ವಿಷಯವನ್ನು ಚರ್ಚೆ ಮಾಡಿ ನಾವು 30ಕ್ಕೆ ಈ ಸೇರ್ಪಡೆ ನಿರ್ಧಾರದ ತನಕ ನಾವು ಬಂದಿದ್ದೇವೆ. ಇವತ್ತು ನನ್ನ ಸೌಹಾರ್ದಯುತವಾಗಿ ನಾನು ಅವರು ಮಾತುಕತೆಯನ್ನು ಅವರೆಲ್ಲ ಜೊತೆಗಾರರ ಜೊತೆಗೆ ಮಾತಾಡಿ ಹಳಿಯಾಳದ ಅಭಿವೃದ್ಧಿಗೆ ಅಲ್ಲಿಯ ಜನರ ಸಮಸ್ಯೆಗಳ ಕುರಿತಂತೆ ಚರ್ಚೆ ಮಾಡಿದ್ದೇವೆ. ಅದು ಚರ್ಚೆ ಮುಗಿಯೋದಿಲ್ಲ, ಇನ್ನೂ ಹೆಚ್ಚು ವಿಷಯಗಳು ಇದ್ದೇ ಇದೆ. ನಾವೆಲ್ಲ ಒಟ್ಟಾಗಿ ನಮ್ಮ ಪಕ್ಷವನ್ನು ಬಲಪಡಿಸೋದಕ್ಕೆ, ಜನರ ಕಷ್ಟ ದೂರ ಮಾಡೋದಕ್ಕೆ, ಅಭಿವೃದ್ಧಿ ಪಥದಲ್ಲಿ ಮುಂದೆ ಹೋಗೋದಕ್ಕೆ, ನಾವು ರೈತ ಸಮುದಾಯದ ಧ್ವನಿಯಾಗೋದಕ್ಕೂ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ. ಘೋಟ್ನೇಕರ್ ಅವರು ನಮ್ಮೆಲ್ಲ ಗೊತ್ತಿದ್ದಂತೆ ಇವತ್ತು ಅವರು ಮುಂದಿನ ದಿನಗಳಲ್ಲಿ ಅವ್ರ ಸೇರ್ಪಡೆ ನಮ್ಗೆ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡ್ತದೆ. ಜೊತೆಗೇ ಇದ್ದೇವೆ ನಾವು, ಆದರೆ ನಮ್ಮ ಅದು ಈಗ ಒಂದೊಂದು ಶಕ್ತಿಯಾಗಿತ್ತು, ಈಗ ಒಟ್ಟಾದ ಶಕ್ತಿಯಾಗಿ ಇರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಘೋಟ್ನೇಕರ್ ಅವರು, ಸುನೀಲ್ ಹೆಗಡೆ ಅವರು, ನಮ್ಮ ದಾಂಡೇಲಿಯಲ್ಲಿ, ಜೋಯಿಡಾದಲ್ಲಿ ನಮ್ಮ ಪಕ್ಷದಲ್ಲಿರುವಂಥ ಪ್ರಮುಖರು ನಾವೆಲ್ಲರೂ ಸೇರಿ ನಮ್ಮ ಹಳಿಯಾಳದಲ್ಲಿ BJPಯ ಒಂದು ಭದ್ರ ನೆಲೆಯನ್ನು ಇನ್ನಷ್ಟು ಹೆಚ್ಚು ಭದ್ರಗೊಳಿಸೋದಕ್ಕೆ ನಮ್ಮೆಲ್ಲ ಒಟ್ಟಾದ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನೀವು ಯಾವಾಗಾರು ಮಾಡ್ಕೊಳ್ಳಿ. ನಾವಲ್ಲಿ ಒಂದು ಹೇಳ್ತೇನೆ, ನಾನು ಯಾವ್ಯಾವ ಭಾಷೆಯಲ್ಲಿ ಹೇಳಿದ್ರು ಕಡಿಮೆ ಅನ್ನುವಷ್ಟು ಕೆಟ್ಟು ಹೋಗಿದೆ. ಇದು ಕೆಟ್ಟು ದುರ್ನಾತ ಬರ್ತಾ ಇದೆ. ಬರೀ ಈ ಸಣ್ಣ ವಾಸನೆ ಬರೋದಲ್ಲ, ಇದು ದುರ್ನಾತ ಬರ್ತಾ ಇದೆ. ಆಡಳಿತ ಅಷ್ಟು ಹದಗೆಟ್ಟಿದೆ, ಆಡಳಿತವೇ ಇಲ್ಲ ಅನ್ನೋ ಸ್ಥಿತಿ ಹೋಗಿದೆ. ಈಗ ಯಾರು ಆಡಳಿತದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಸ್ಥಿತಿ ಇದೆ. ಒಪ್ಪು ವಿಷಯದಲ್ಲಂತೂ ನಡೆದಿರೋ ಗೊಂದಲಗಳು, ಅಧ್ವಾನಗಳನ್ನು ನೋಡಿದ್ದೇವೆ. ಮಠದ ಭೂಮಿಯಿಂದ ಹಿಡಿದು, ರೈತರ ಭೂಮಿಯಿಂದ ಹಿಡಿದು, ನೀವು ಯಾರ ಭೂಮಿಯನ್ನೂ ಬಿಟ್ಟಿಲ್ಲ. ಮುಸ್ಲಿಂ ಸಮುದಾಯದ ಭೂಮಿಯನ್ನೂ ಬಿಡಲಿಲ್ಲ ಒಪ್ಪು ಮಂಡಳಿಗೆ. ಹೀಗೆ ಅನೇಕ ರೀತಿ ಸಮಸ್ಯೆಗಳು ಒಪ್ಪಿಂದ ಆಗಿರೋದು ನೋಡಿದ್ದೀವಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಿನ್ನೆ ಮತ್ತು ಇವತ್ತು ರಾಜ್ಯವ್ಯಾಪಿಯಾಗಿ ಪ್ರತಿಭಟನೆ ಮಾಡಿದ್ದೀವಿ. ನಿನ್ನೆ ನಮ್ಮದು ಕಾರವಾರದಲ್ಲೂ ಸಹ ಪ್ರತಿಭಟನೆ ಆಗಿದೆ.